ಅದ್ಯಾವತ್ಗೂ ಸಾಧ್ಯ ಇಲ್ಲ. ಸಕ್ಕು ನನ್ ಮಗಳಿದ್ದ ಹಾಗೆ. ಇವಳು ಜೀವನನ ನೀವು ಸರ್ವನಾಶ ಮಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ನೆ ಇರಲ್ಲ. ಸಕ್ಕು, ನೀನ್ ಇಲ್ಲಿಂದ ಹೊರಟೋಗ್. ಸಕ್ಕು ಸಕ್ಕು ಸಕ್ಕು. ಅರೆ ನಿನ್ಗೇನಾಯ್ತು ಗೋದಾ? ಹಾಡ್ ಹಗಲಲ್ಲೇ ಕನಸು ಕಾಣ್ತಿದ್ಯಾ ಏನು? ನಿನ್ನ ಕನ್ಸಲ್ಲೂ ಕೂಡ ನಾನು ದುಷ್ಟಾನೇನಾ? ಕನಿಷ್ಠ ಪಕ್ಷ ಕನ್ಸಲ್ಲಾದ್ರೂ ಒಳ್ಳೆಯವನು ಅಂತ ಊಹಿಸ್ಕೋ. ಒಂದಲ್ಲ ಒಂದಿನ ನೀನ್ ಕುತ್ಕೇಸ್ಗೆ ಸಾಯಿಸ್ತೀನಿ. ಅವನು ಸಕ್ಕುನ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ. ಅದಕ್ಕೆ ನಾವೇ ಮಾಡಿಸ್ಬಿಡೋಣ. ಸಕ್ಕು ದೊಡ್ಡ ಮನೆ ಸೊಸೆ ಆಗ್ತಾಳೆ. ಎಲ್ರೂ ಮರ್ಯಾದೆ ಕೊಡ್ತಾರೆ. ಗುಡಿ ಬಾಗಿಲುಗಳು ತೆಗಿತಾರೆ. ನಮ್ ಪಾಂಡುರಂಗನ್ಗೂ ಕೂಡ ಬಿಡುಗಡೆ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ಸಕ್ಕುಗೆ ಈ ನರಕ ಯಾತನೆಯಿಂದ ಮುಕ್ತಿ ಸಿಗತ್ತೆ. ಅಯ್ಯೋ, ನನ್ ಮನಸ್ಸೊಳಗೆ ಇಂತಹ ಆಲೋಚನೆ ಯಾಕೆ ಬಂತು? ನಿನ್ನೆ ರಾತ್ರಿ ನಂಗೇನಾಯ್ತೋ ಗೊತ್ತಾಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ. ಅಂತ ದುಷ್ಟ ಆಲೋಚನೆ ನಂಗೆ ಹೇಗ್ ಬಂತೋ ಗೊತ್ತಾಗ್ತಿಲ್ವಲ್ಲ. ನೆನ್ಸ್ಕೊಂಡ್ರೆ ನನ್ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ನನ್ನ ಅಜ್ಞಾನದಿಂದ ಸಕ್ಕುನ ಬಲಿಪಶು ಮಾಡಕ್ ಹೊರಟಿದ್ದೆ. ಸಮಾಧಾನ ಮಾಡ್ಕೋ. ನೀವ್ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ನಿಮ್ ಬಗ್ಗೆ ನಮಗ್ ಗೊತ್ತಿಲ್ವಾ ಅತ್ತೆ? ಪರಿಸ್ಥಿತಿಗಳ ಒತ್ತಡದಿಂದ ನೀವ್ ಹಾಗೆ ಮಾತಾಡಿದ್ರಿ. ನಮಗ್ ಅರ್ಥ ಆಗುತ್ತೆ ಅತ್ತೆ. ನಾವ್ ಏನು ತಪ್ಪು ತಿಳ್ಕೊಂಡಿಲ್ಲ. ನಿಮ್ಗ ದುಷ್ಟ ಅಂದ್ರೆ ದ್ವೇಷ ಅಂತ ನಮಗ್ ಗೊತ್ತು. ನೀವ್ ಬೇಕು ಅಂತ ಏನ್ ಹೇಳಿಲ್ಲ. ಅಮ್ಮ, ನಾವ್ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿಲ್ಲ ಅಮ್ಮ. ಸಕ್ಕು ಅಂದ್ರೆ ನಿಮ್ಗೆ ಎಷ್ಟಿಷ್ಟ ಅಂತ ನಮಗ್ ಗೊತ್ತಿಲ್ವಾ? ಅಲ್ಲ, ನಾವು ಸುಮ್ಮನೆ ಇದ್ರು ನೀನ್ ಆ ರಾಕ್ಷಸನ ಸಾಯಿಸ್ಬಿಡ್ತೀಯ. ನೀನು ರಾತ್ರಿ ಮಾತಾಡಿದ್ನ ಮರ್ತ್ಬಿಡು. ಆ ಆಲೋಚನೆನ ನಿನ್ ಮನಸ್ಸಿನ ತೆಗೆದುಹಾಕಮ್ಮ. ಮುಖ್ಯವಾಗಿ ಈ ಮದುವೆ ವಿಷಯ ಸಕ್ಕು ಕಿವಿಗೆ ಯಾವ ಕಾರಣಕ್ಕೂ ಬೀಳ್ಬಾರ್ದಮ್ಮ. ಶಿವಪ್ಪ, ಓ ಶಿವಪ್ಪ. ಯಾರೋ ಕರೀತಿದ್ದಾರೆ. ಯಜಮಾನ್ರು ವೈದ್ಯರನ್ನ ಹೊಡೆಯೋಕೆ ಆಳುಗಳನ್ನ ಕಳ್ಸಿದ್ದಾರೆ. ಬೇಗ ಬನ್ನಿ. ನೀನ್ ಏನ್ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದು ನಿಜನಾ? ಹೌದು, ಬೇಗ ಹೋಗಿ. ನೀವು ತಡ ಮಾಡಿದ್ರೆ ಅವ್ರ ಪ್ರಾಣನೇ ಹೋಗುತ್ತೆ. ಅಯ್ಯೋ ಭಗವಂತ, ಏನಿದು ಅನ್ಯಾಯ? ಎಲ್ರಿಗೂ ಚಿಕಿತ್ಸೆ ಕೊಟ್ಟು ಕಾಪಾಡೋ ಅವ್ರ ಮೇಲೇನೆ ತನ್ನ ಪ್ರತಾಪ ತೋರಿಸ್ತಿದ್ದಾನ ಅದುಷ್ಟ. ಉಮಾ, ನಾವ್ ಹೋಗೋಣ ನಡಿ. ಸರಿ, ನಡೀರಿ. ನಾವ್ ಹೋಗ್ ಬರ್ತೀವಿ. ಸುಟ್ಟಾಕ್ರೋ. ಈ ಗುಡಿನೂ ಇರಬಾರ್ದು, ಪಾಂಡುರಂಗನೂ ಇರಬಾರ್ದು. ಬೇಡ, ನನ್ ಪಾಂಡುರಂಗನಿಗೇನು ಮಾಡ್ಬೇಡಿ. ಪಾಂಡುರಂಗ, ಬಾಗ್ಲಿ ಯಾರು ಹಾಕಿದ್ರು?
ಹೊರಗಡೆಯಿಂದ ಯಾರೋ ಚಿಲ್ಕ ಹಾಕಿದ್ದಾರೆ. ನೀವು ನೀರನ್ನ ಯಾಕೆ ಕುದಿಸ್ತಿದ್ದೀರಾ? ಯಾಕೆ ಗೊತ್ತಾ? ಅಯ್ಯ, ನೀನು ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ ಸಕ್ಕು? ಈಗ ಈ ಕುದಿಯೋ ನೀರಿಂದ ನಿನ್ನ ಪಾಂಡುರಂಗನಿಗೆ ಮಂಗಳ ಸ್ನಾನ ಮಾಡಿಸ್ತೀನಿ. ಒಳ್ಳೆ ವಿಷಯ ಅಲ್ವಾ? ಕುದಿತಾ ಇರೋ ನೀರಿಂದ ಪಾಂಡುರಂಗನಿಗೆ ಸ್ನಾನನ? ಹೌದು. ಅವನು ಸ್ನಾನ ಮಾಡದೆ ಎಷ್ಟು ದಿನ ಅಂತ ಹೀಗೆ ಇರ್ತಾನೆ? ಅದಕ್ಕೆ ಕುದಿಸಿರೋ ನೀರನ್ನ ಅವನ ಮೇಲೆ ಹಾಕ್ತೀನಿ. ಬೇಡ ಬೇಡ, ನನ್ ಪಾಂಡುರಂಗ ನಿಜವಾಗ್ಲೂ ತಡ್ಕೊಳಲ್ಲ. ನೋಡಿ ನೀರ್ ಹೇಗ್ ಕುದಿತಾ ಇದೆ ಅಂತ. ಅಯ್ಯೋ ಸುಮ್ನಿರು, ಕಲ್ಲಿನ ವಿಗ್ರಹ ತಾನೆ, ಅವನ್ಗೇನೂ ಆಗಲ್ಲ. ಇಲ್ಲ, ನನ್ ಪಾಂಡುರಂಗ ಕಲ್ಲಲ್ಲ, ಅಲ್ವೇ ಅಲ್ಲ. ನೀವ್ ಯಾಕೆ ಅವನಿಗೆ ಹಿಂಸೆ ಕೊಡ್ತಾ ಇದ್ದೀರಾ? ಈ ಕುದಿತಾ ಇರೋ ನೀರಲ್ಲಿ ನೀವು ಸ್ನಾನ ಮಾಡಕ್ ಆಗತ್ತಾ ಹೇಳಿ? ಆಗಲ್ಲ ಅಲ್ವಾ? ಹಾಗೆ ಅವನ್ಗೂ ಕೂಡ ಆಗಲ್ಲ. ನಾನ್ ಮಾಡ್ತೀನಿ, ಕುದಿಯೋ ನೀರಲ್ಲಿ ನಾನ್ ಸ್ನಾನ ಮಾಡ್ತೀನಿ. ಬೇಡ, ನನ್ ಪಾಂಡುರಂಗ ಈ ಬಿಸಿ ಸಹಿಸಲ್ಲ. ದಯವಿಟ್ಟು ನೀವ್ ಹಾಗೆ ಮಾಡ್ಬೇಡಿ. ಯಾಕೆ ಅವನಿಗೆ ಹಿಂಸೆ ಕೊಡ್ತಾ ಇದ್ದೀರಾ? ಅವನಿಂದ ಆಗಲ್ಲ, ಅವನ್ ಮೈ ಎಲ್ಲ ಸುಟ್ಟು ಹೋಗುತ್ತೆ. ಬೇಡ, ಹಾಗೆ ಮಾಡ್ಬೇಡಿ. ಹೊರಗಡೆ ಯಾರಿದ್ದೀರಾ? ಬಾಗಲ್ ತೆಗೀರಿ, ಬಾಗಲ್ ತೆಗೀರಿ, ದಯವಿಟ್ಟು ಬಾಗಲ್ ತೆಗೀರಿ. ಯಾರ್ ಚಿಲ್ಕ ಹಾಕಿದ್ರು ಅಂತ ಗೊತ್ತಾಗ್ತಿಲ್ವೇ? ಬಾಗಲ್ ತೆಗೀರಿ. ಹೊರಗಡೆ ಯಾರಿದ್ದೀರಾ? ಬಾಗಲ್ ತೆಗೀರಿ. ನಾನ್ ಹೇಳ್ತಿದ್ದೀನಲ್ವಾ, ನಾವು ವಿಶೇಷ ಆರ್ತಿ ದಿನ ಉಗುರು ಬೆಚ್ಚಗಿನ ನೀರಿಂದನೇ ಅವನಿಗೆ ಸ್ನಾನ ಮಾಡಿಸ್ತೀವಿ. ಬೆಕ್ಕಿನ ಮೂತ್ರ ಕೂಡ ಉಗುರು ಬೆಚ್ಚಗೆ ಇರುತ್ತೆ, ಹೌದಲ್ವೇನ್ರ? ಉಗುರು ಬೆಚ್ಚಿನ ನೀರಿಂದ ಸ್ನಾನ ಮಾಡಿದ್ರೆ ಖಂಡಿತ ಚೆನ್ನಾಗಿರಲ್ಲ. ಅವ್ನ್ ನನ್ ಬಂದಿಗಳನ್ನ ಯಾರಾದ್ರೂ ಚೆನ್ನಾಗಿ ನೋಡ್ಕೋತಾರ? ಅವನ್ಗೆ ಕುದಿಯೋ ನೀರಿಂದಾನೇ ಸ್ನಾನ ಮಾಡಿಸ್ತೀನಿ ಇವತ್ತು, ನೋಡು. ಅಯ್ಯೋ ಬೇಡ ಬೇಡ ಬೇಡ, ನೀವ್ ಈ ರೀತಿ ಮಾಡ್ಬೇಡಿ. ನಾನ್ ಹೇಳೋದನ್ ಕೇಳಿ. ಪಾಂಡುರಂಗ ತಡ್ಕೊಳಲ್ಲ. ಬೇಕಿದ್ರೆ ನಾನ್ ನಿಮ್ ಕಾಲ್ ಹಿಡ್ಕೋತೀನಿ. ನನ್ ಮಾತ್ ಕೇಳಿ. ಪಾಂಡುರಂಗನಿಗೆ ನೀವು ತೊಂದ್ರೆ ಕೊಡ್ಬೇಡಿ. ಹೊರಗಡೆ ಯಾರಿದ್ದೀರಾ? ತಕ್ಷಣ ಬಾಗಲ್ ತೆಗೀರಿ.